ಪತ್ರಿಕಾಗೋಷ್ಠಿ ವಿಷಯ ಏನೆಂದರೆ ಜಾತ್ಯತೀತ ಜನತಾದಳದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅಪ್ಪಾಜಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಹಾಲಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದ ಕುಮಾರಣ್ಣನವರು, ರಾಜ್ಯ ಘಟಕದ ಅಧ್ಯಕ್ಷರಾದ ನಮ್ಮ ನಿಖಿಲ್ ಕುಮಾರಣ್ಣವರು, ಆಮೇಲೆ ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿನವರು ಮತ್ತು ಸದಸ್ಯರುಗಳು ಎಲ್ಲರೂ ಸೇರಿ ಜಾತ್ಯತೀತ ಜನತಾದಲ್ಲಿ 3 ವರ್ಷ ಆಗಿ ನಾನು ಸೇವೆ ಸಲ್ಲಿಸಿದ್ದಕ್ಕೆ ಪಕ್ಷದಲ್ಲಿ ನನ್ನ ಗುರುತಿಸಿಕೊಂಡು ನನ್ನ ಕೋರ್ ಕಮಿಟಿಯಾಗಿ ಸ್ಟೇಟ್ ಕೋರ್ ಕಮಿಟಿಯಾಗಿ ನೇಮಿಸಿದ್ದಾರೆ. ಅದಕ್ಕೆ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲರೂ ಇಡೀ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಓಡಾಡಿ ನಾನು ಪಕ್ಷಾತೀತವಾಗಿ ಪಕ್ಷ ಕಟ್ತೀನಿ ಎಂದು ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಶಾಸಕರಾದ ನಮ್ಮ ಸಮೃದ್ಧಿ ಮಂಜಣ್ಣವರು ನನ್ನನ್ನು ಕೋರ್ ಕಮಿಟಿ ಸದಸ್ಯರನ್ನೇ ಮಾಡಿದ್ದಕ್ಕೆ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ, ಅವರ ಪಾತ್ರ ಏನೆಂದರೆ ಇಲ್ಲಿಂದ ಬೆಂಗಳೂರಲ್ಲಿರಲಿ ಕುಮಾರಣ್ಣರು, ಡೆಲ್ಲಿಯಲ್ಲಿರಲಿ ಎಲ್ಲ ಕಡೆ ಓಡಾಡಿ ಶ್ರಮಿಸಿ ನನ್ನನ್ನು ಈ ಸದಸ್ಯಸ್ಥಾನಕ್ಕೆ ತಗೊಂಡು ಬರೋದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಕೋಲಾರ ಜಿಲ್ಲೆಯ ನಮ್ಮ ಪಾರ್ಲಿಮೆಂಟು ಸದಸ್ಯರಾದ ನಮ್ಮ ಮಲ್ಲೇಶ್ ಬಾಬು, ಕೋಲಾರದಲ್ಲಿ ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಾಲಿ MLAಗಳು ಎಲ್ಲ ಸೇರಿದ್ದಾರೆ. ನಮ್ಮ ತಾಲೂಕಿನ ಮುಳಬಾಗಿಲು ತಾಲೂಕಿನ ನಮ್ಮ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜಣ್ಣವರು ಮತ್ತು MR ಮುಗಿಲಣ್ಣವರು, ನಮ್ಮ ಪಶ್ಚಿಮ ಭಾಗದ ಹಾಲು ಮಿಲ್ಕ್ ಡೈರಿಯ ನಿರ್ದೇಶಕರಾದ ಶ್ಯಾಮೇಗೌಡನವರು, DCC ಬ್ಯಾಂಕ್ ಸದಸ್ಯರಾದ ನಮ್ಮ ರಘುಪತ್ ರೆಡ್ಡಿ ಅವರು, ಮತ್ತು ತಾಲೂಕಿನ ಮುಖಂಡರುಗಳು ನಮ್ಮ ನಗವರ ಸತ್ಯಣ್ಣ, ನಮ್ಮ ಜಗದೀಶ್ ಅವರು, ರಜಾಟ್ ಚಂದ್ರು ಅವರು, ಇನ್ನೂ ಅನೇಕ ಜನ ನನಗೆ ಸಹಕಾರ ಕೊಟ್ಟು ತಾಲೂಕಿನಲ್ಲಿ ನೀವು ಆಗಿದ್ದಕ್ಕೆ ಒಳ್ಳೆಯದಾಯಿತು, ನಮ್ಮ ಸಹಕಾರ ಇದೆ ಅಂತ ಎಲ್ಲರೂ ಸೇರಿಸಿದೆ ಮಾತಾಡಿ ನಾವು ಆಗಲೇಬೇಕಂತ ಅವರು ಪಣ ತೊಟ್ಟು ನಮ್ಮ ಶಾಸಕರ ಮೇಲೆ ಒತ್ತಡ ತಂದಿದ್ದಾರೆ. ಅದಕ್ಕೆ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿದ್ದೀರಾ? ತೀರ್ಮಾನ ಮಾಡಿದ್ರೆ ನಾನು ಮಾಡ್ತೀನಿ. ಎಲ್ಲರೂ ಬಂದು ತಾಲೂಕಿನ ಎಲ್ಲ ಮುಖಂಡರುಗಳು, ಹಿರಿಯರು, ಯುವಕರು ಎಲ್ಲರೂ ಬಂದು ನನ್ನ ಗುರುತಿಸಿ ನಮಗೆ ಸದಸ್ಯತ್ವವನ್ನು ಬಂದಿದ್ದಕ್ಕೆ ಎಲ್ಲರೂ ಬಂದು ನನ್ನನ್ನು ಅಭಿನಂದನೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಸರಳವಾಗಿ ನಾನು ಬರ್ತ್ಡೇ ಮಾಡ್ಕೊಳ್ತಾ ಇದ್ದೆ, ಸರಳವಾಗಿ ಮಾಡ್ಕೊಳ್ತಾ ಇದ್ದೆ. ನನಗೆ ಕೋರ್ ಕಮಿಟಿ ಸದಸ್ಯನಾಗಿದ್ದಕ್ಕೆ ಎಲ್ಲರೂ ಖುಷಿ ಬಿದ್ದು ಜನ ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾನು ಒಂದು ಫೋನು ಮಾಡಿಲ್ಲ, ಒಂದು ಇನ್ವಿಟೇಷನು ಹೊಡೆದಿಲ್ಲ. ಎಲ್ಲರೂ ನನ್ನ ಮೇಲೆ ಅಭಿಮಾನ ಇಟ್ಟು ಎಲ್ಲ ಜಿಲ್ಲೆಯವರು, ಜಿಲ್ಲೆಯ ನಾಯಕರು, ನಮ್ಮ ಕೋಲಾರ ಶ್ರೀನಾಥಣ್ಣವ್ರು ಇರ್ಬೋದು, ಒಕ್ಲೆ ರಾಮಣ್ಣ ಇರ್ಬೋದು, ಅನೇಕ ಜನ ಮುಖಂಡರುಗಳು ಜಿಲ್ಲೆಯಿಂದ ಬಂದು ನನಗೆ ಇಶ್ಯೂ ಮಾಡಿ ಹೋಗಿದ್ದಕ್ಕೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಮಾತಾಡಿ ಸಣ್ಣ ಪುಟ್ಟ ಇದೆ, ಆ ಸಣ್ಣ ಪುಟ್ಟ ನಾನು ಅವ್ರಿಗೆಲ್ಲ ಮಾತಾಡಿ ಒಟ್ಟಾಗಿ ಹೋಗೋ ಥರ ಮುಂದಿನ ದಿನದಲ್ಲಿ ನಮ್ಮ ಕುಮಾರಣ್ಣವರು NDA ಸರ್ಕಾರ NDA ಮೈತ್ರಿ ಆದಾಗ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಮಾಡು ಅಂತ ಹೇಳಿದಾಗ ನಾವು ಒಟ್ಟಿಗೆ ಎಲ್ಲರೂ ಸೇರಿಸ್ಕೊಂಡು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಾಡಿ ಪಕ್ಷ ಕಟ್ತೀನಿ ಅಂತ ಹೇಳ್ತೇನೆ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಂದೆ ಹಿಂದಿನ ದಿನಗಳಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಆ ಜವಾಬ್ದಾರಿ ಕೆಲಸ ನಾನು ಮಾಡಿದ್ದಕ್ಕೆ ನಮಗೆ ಕುಮಾರಣ್ಣ ಫೋನ್ ಮುಖಾಂತರ ಬಯೋಡೇಟ್ ತಗೊಂಡ್ರು, ಡೆಲ್ಲಿ ಕರೆಸಿದರು. ನಾನು ಹೋಗಿದ್ದೆ. ನನ್ನ ಹಿಂದೆ ನನ್ನ ಮಗದ ಡಾಕ್ಟರ್ ಭರತ್ ರೆಡ್ಡಿಯವರು ಡೆಲ್ಲಿಗೆ, ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದ MR ಮುಗಿಲೆಯವರು, ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರು ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಮಾತಾಡಿದಾಗ ಅದೇ ನಮ್ಮ ಅದನ್ನು ಸ್ವಲ್ಪ ಡೆಲ್ಲಿಗೆ ಹೋದಾಗ ನಮ್ಮದು ಕೇಂದ್ರದಲ್ಲಿ ಡೈರೆಕ್ಟ್ ಮಾಡ್ತೀನಿ ಅಂತ ಕೂತ್ಕೊಂಡು ಮಾತಾಡಿದ್ವು. ನಾನು ಕೇಂದ್ರಕ್ಕೆ ಬರಲ್ಲ ಅಂತ ಹೇಳಿದ್ವು. ಹೇಳಿದ ತಕ್ಷಣ ಆಯಿತು ನಾನು ರಾಜ್ಯದಲ್ಲೇ ನಿಮ್ಗೆ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದರು. ಅದೇ ಪ್ರಕಾರ ಮೊನ್ನೆ ಒಂದು ವಾರದಲ್ಲಿ ಹೋದ ಸೋಮವಾರ ನಮ್ಮನ್ನು ಕರೆದು ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು, MR ಮುಲ್ಲಣ್ಣವರು, ನನ್ನ ಮಗ ಡಾಕ್ಟ್ರು, ನಾನು 4 ಜನ ಹೋಗಿ
ಅಲ್ಲಿ ನಮಗೆ ಆದೇಶ ಕಾಪಿಯನ್ನು ಕೊಟ್ಟರು. ನನಗೆ ಆವತ್ತು ಯಾವುದೂ ಷರತ್ತೇನು ಮಾಡಿಲ್ಲ, ಪಕ್ಷ ಕಟ್ಟಬೇಕು, ನಾವೆಲ್ಲ ಜೊತೆಯಲ್ಲಿ ಇರೋಣ ಅಂತ ಹೇಳಿದ್ದೆ. ಶಾಸಕರು ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟರು. ಕುಮಾರನಿಗೆ ನಮ್ಮ ಶಾಸಕರು ಬಿಟ್ಟಿದ್ರು. ಆ ರೀತಿ ಏನಾದ್ರು ನಿಮ್ಮ ಮಾತು ಕೊಟ್ಟರು? ಅದು ಈಗ ಮಾಧ್ಯಮದಲ್ಲಿ ಹೇಳೋಕ್ಕಾಗಲ್ಲ. ಪರ್ಸನಲಾಗಿ ತಿಳಿಸ್ತೀನಿ. ಇನ್ನೊಂದು ಹೇಳ್ತೀನಿ, ನನಗೀಗ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ನಮ್ಮ ಪತ್ರಕರ್ತರು ಜಾಸ್ತಿ ಹಿಂದುಗಡೆಯಿಂದ ಅಣ್ಣ ನೀನು ಆಗಲೇಬೇಕು, ನೀನು ಯಾವುದೋ ಒಂದು ಪೋಸ್ಟ್ ಇರಬೇಕು ಅಂತ ಪತ್ರಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಟು, ನನ್ನ ಮೇಲೆ ಅಭಿಮಾನ ಇಟ್ಟು, ನನ್ನ ಬರ್ತ್ಡೇಗೆ ಎಲ್ಲ ಕಡೆ ಜನ ಹೇಳಿ ಅವರೆಲ್ಲರೂ ಪತ್ರಕರ್ತರೆಲ್ಲ ಬಂದಿದ್ದಕ್ಕೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತಾರೆ.